ಶಿರಸಿ ನಗರಸಭೆಯಿಂದ ಗಟಾರ ಸರಿಪಡಿಸುವ ಕೆಲಸ ಶ್ಲಾಘನೀಯವಾಗಿದೆ. ಆದರೆ ಈ ಎಲ್ಲಾ ನಗರಸಭೆ ಕೆಲಸಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಬೇಕೆನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಮುಖ್ಯವಾಗಿ ಗಟಾರ ಸರಿಪಡಿಸುವಾಗ ವಿದ್ಯುತ್ ಕಂಬಗಳಿಗೆ ಧಕ್ಕೆಯಾಗುವ ಇಲ್ಲವೇ ಸ್ಥಳಾಂತರಗೊಳಿಸಬೇಕಾದ ಅನಿವಾರ್ಯತೆ ಬರಬಹುದು. ಇದಕ್ಕೆ ಹೆಸ್ಕಾಂನವರು ನಗರಸಭೆಯಿಂದ ಪತ್ರ ಬರುವವರೆಗೂ ಕಾಯದೆ ಸಾರ್ವಜನಿಕರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕೆನ್ನುವುದು ಸಾರ್ವಜನಿಕರ ಅಭಿಲಾಷೆಯಾಗಿದೆ. ಕೆಲಸ ಮಾಡ್ತಾ ಇದ್ದಾರೆ. ಮತ್ತೇನಂದ್ರೆ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಏನು ಹೇಳ್ತಾ ಇದ್ದೇನೆ, ಆದಷ್ಟು ಬೇಗ ಇದು ಕೆಲಸವನ್ನು ಮುಗಿಸ್ಕೊಡ್ಬೇಕು. ಮತ್ತೆ ಎರಡನೇದು ಏನಂದ್ರೆ ಇಲ್ಲಿ ಆಕ್ಚುಲಿ ರಾಜಕಾಲುವೆ ಬರುತ್ತೆ, ಇದು ಹಳೇದು ರಾಜಕಾಲುವೆ ಅಂತ ಒಂದು ಹೆಸರು ಇಲ್ಲೊಂದು, ಮತ್ತೆ ಆಮೇಲೆ ಒಂದು ಹುಬ್ಳಿ ರೋಡ್ ಮುಸ್ಲಿಂ ಓಣಿಗೆ ಅದೊಂದು ಬರುತ್ತೆ. ಅದರ ನಂತರ ಒಂದು ಹುಬ್ಳಿ ರೋಡಲ್ಲಿ ಮತ್ತೊಂದು ಬಸ್ ಡಿಪೋ ಹತ್ರ 3 ರಾಜಕಾಲುವೆ ಸಂಬಂಧಪಟ್ಟಿರೋದು ಇದು. ಆ ಲೆಕ್ಕದಲ್ಲಿ ಇದು ಆದಷ್ಟು ಬೇಗ ಇದನ್ನು ಕೆಲಸ ಮುಗಿಸ್ಕೋಬೇಕು. ಮತ್ತು ಇದರಿಂದ ಏನು ಕಾರ್ಯಕ್ರಮ ಸ್ವಲ್ಪ ತೊಂದರೆ ಆಗುತ್ತೆ ಇವತ್ತೊಂದು ದಿವಸ. ಶಿರಸಿ ನಗರ ಪೊಲೀಸ್ ಠಾಣೆಯ ವತಿಯಿಂದ ರಸ್ತೆ ಅಪಘಾತಗಳಿಂದ ಉಂಟಾಗುವ ಸಾವು ನೋವುಗಳ ನಿಯಂತ್ರಣ, ಸಾರ್ವಜನಿಕ ರಸ್ತೆ ಸಂಚಾರ ಸುವ್ಯವಸ್ಥೆ ಹಾಗೂ ಮಾದಕ ದ್ರವ್ಯ ವ್ಯಸನಗಳಿಂದ ಉಂಟಾಗುವ ದುಷ್ಪರಿಣಾಮಗಳು, ಸೈಬರ್ ಅಪರಾಧಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಕಳೆದ 5 ದಿನಗಳಿಂದ ಶಿರಸಿ ನಗರದಲ್ಲಿ ವಿನೂತನ ಜಾಗೃತಿ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಜೀವನಕ್ಕೆ ಕಂಟಕವಾಗುತ್ತದೆ. ಇದು ಮುಂದುವರೆದು ಪ್ರಾಣವೂ ಹೋಗಬಹುದು. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರಿ, ಲೈಫ್ ಆಗುತ್ತೈತಪ್ಪು ಸೇಫು. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರಿ, ಲೈಫ್ ಆಗುತ್ತೈತಪ್ಪು ಸೇಫು. ಡ್ರೈವಿಂಗ್ ಅಲ್ಲಿ ಚೂರು ಲಿಮಿಟ್ ಇದ್ರೆ ಪಾರು, ಡ್ರೈವಿಂಗ್ ಅಲ್ಲಿ ಚೂರು ಲಿಮಿಟ್ ಇದ್ರೆ ಪಾರು. ನಿಜವಾಗ್ಲು ನಿಜವಾಗ್ಲು ನಿಜವಾಗ್ಲೂ ಓವರ್ ಸ್ಪೀಡು ಸಾವಿಗೆ ನಿಯರು, ಸಾವಿಗೆ ನಿಯರು, ಸಾವಿಗೆ ನಿಯರು, ಸಾವಿಗೆ ನಿಯರು. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರೆ ಲೈಫು ಆಗುತ್ತೈತಪ್ಪು ಸೇಫು. ಕುಡಿದು ಓಡಿಸಿದ್ರೆ ಬೈಕ್ ಬೈಕು. ಶಿರಸಿ ನಗರದ ಚನ್ನಪಟ್ಟಣ ಬಜಾರ್ನ ವಾಣಿಜ್ಯ ಸ್ಥಳಗಳಲ್ಲಿ ಕಾರ್ ಮತ್ತು ಬೈಕ್ಗಳಲ್ಲಿ ಮಂಗಳವಾರದಿಂದ 1 ತಾಸು ಮಾತ್ರ ಪಾರ್ಕಿಂಗಿಗೆ ಅವಕಾಶ ಕಲ್ಪಿಸಲಾಗುತ್ತದೆ. ಅನಗತ್ಯ ವಾಹನ ದಟ್ಟಣೆ ತಡೆಯಲು 1 ತಿಂಗಳ ಕಾಲ ಪ್ರಾಯೋಗಿಕವಾಗಿ ಈ ಪ್ರಯತ್ನ ನಡೆಸಲು ನಿರ್ಧರಿಸಲಾಗಿದೆ. ಇನ್ನು ಶಿರಸಿಯಲ್ಲಿ ಸೋಮವಾರ ಶಾಸಕ ಭೀಮಣ್ಣ ಟಿ ನಾಯ್ಕ್ ನೇತೃತ್ವದಲ್ಲಿ ನಡೆದ ರಸ್ತೆ ಸುರಕ್ಷತಾ ಸಭೆಯಲ್ಲಿ ಚನ್ನಪಟ್ಟಣ ಬಜಾರ್ನ ವಾಹನ ದಟ್ಟಣೆ ಹಾಗೂ ಇದರಿಂದ ಆಗುತ್ತಿರುವ ಸಮಸ್ಯೆಗಳ ಕುರಿತು ವರ್ತಕರು ಮತ್ತು ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಂದ ಸಂದರ್ಭದಲ್ಲಿ ಈ ಕುರಿತು ನಿರ್ಣಯ ಕೈಗೊಳ್ಳಲಾಯಿತು. ಕಸ್ಟಮರ್ಸ್ ಕಾರ್ ಅವ್ರಿಗೆ ಬಿಸ್ನೆಸ್ ಆಗಬೇಕು. ಸೊ ಬಿಸ್ನೆಸ್ ಆಗಬೇಕಂದ್ರೆ ಅವ್ರು 1 ದಿವಸ ಇಡೀ ನಿಲ್ಸ್ಬಿಟ್ರೆ ಅದಾಗಲ್ಲ. ರಕ್ಷಾಬಂಧನ ಹಬ್ಬದ ಪ್ರಯುಕ್ತ ಶಿರಸಿ ನಗರ ಮಹಿಳಾ ಮೋರ್ಚಾ ಹಾಗೂ ಗ್ರಾಮೀಣ ಮಂಡಳ ವತಿಯಿಂದ ಶಿರಸಿ ನಗರ ಪೊಲೀಸ್ ಠಾಣೆ, ಮಾರುಕಟ್ಟೆ ಪೊಲೀಸ್ ಠಾಣೆ, ಗ್ರಾಮೀಣ ಪೊಲೀಸ್ ಠಾಣೆಗೆ ಹೋಗಿ ಆರಕ್ಷಕರಿಗೆ ನಿಮ್ಮ ರಕ್ಷೆ ಸದಾ ಇರಲಿ ಎಂದು ಹೇಳಿ ರಾಖಿ ಕಟ್ಟಿ ಸಿಹಿ ಹಂಚಿ ರಕ್ಷಾಬಂಧನದ ಶುಭಾಶಯ ತಿಳಿಸಲಾಯಿತು. ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾದೇವ್ ಕೋರ್ಸೆ ಕಾಂಪೌಂಡ್ನ ಕಿವುಡ ಮೂಗ ಮಕ್ಕಳ ಶಾಲೆಗೆ ಹೋಗಿ ಅಲ್ಲಿರುವ ಮಕ್ಕಳಿಗೆ ಆರತಿ ಮಾಡಿ ರಾಖಿ ಕಟ್ಟಿ ಸಿಹಿ ಹಂಚಿ ಹಬ್ಬವನ್ನು ಮಕ್ಕಳೊಂದಿಗೆ ಸಂಭ್ರಮಿಸಲಾಯಿತು. ಈ ವೇಳೆ ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶಿಲ್ಪಾ ನಾಯ್ಕ್, ಪ್ರಧಾನ ಕಾರ್ಯದರ್ಶಿಗಳಾದ ಲತಾ ಶೇಟ್, ಮೇಘಾ ಶಾಸ್ತ್ರಿ, ಜಿಲ್ಲಾ ಕಾರ್ಯದರ್ಶಿಯಾದ ಶರ್ಮಿಳಾ ಮದನ್ಗಿರಿ, ಜಿಲ್ಲಾ ಸದಸ್ಯರಾದ ಪ್ರಭಾವತಿ, ನಗರ ಮಂಡಳ ಕಾರ್ಯದರ್ಶಿ ರಾಧಿಕಾ ನಾಯ್ಕ್, ಗ್ರಾಮೀಣ ಮಂಡಳ ಅಧ್ಯಕ್ಷರಾದ ಉಷಾ ಹೆಗಡೆ, ಜಿಲ್ಲಾ ಮಹಿಳಾ ಮೋರ್ಚಾ ಖಜಾಂಚಿಯಾದ ಕವಿತಾ ಭಟ್, ನಿಕಟಪೂರ್ವ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶೋಭಾ ನಾಯ್ಕ್, ಮಹಿಳಾ ಮೋರ್ಚಾ ಪದಾಧಿಕಾರಿಗಳು, ಗ್ರಾಮೀಣ ಮಂಡಳ ಅಧ್ಯಕ್ಷರಾದ ಉಷಾ ಹೆಗಡೆ, ಜಿಲ್ಲಾ ಮಹಿಳಾ ಮೋರ್ಚಾ ಖಜಾಂಚಿ ಕವಿತಾ ಭಟ್, ನಿಕಟಪೂರ್ವ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶೋಭಾ ನಾಯ್ಕ್ ಸೇರಿದಂತೆ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಕೋಲ್ಕತ್ತಾದ ಅರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಹಿಳಾ ಪಿಜಿ ಟ್ರೈನಿ ವೈದ್ಯೆ ಡಾಕ್ಟರ್ ಮೋಮಿತಾ ಇವರೊಂದಿಗೆ ಒಂದು ಗುಂಪು ಅಮಾನವೀಯವಾಗಿ ನಡೆದುಕೊಂಡು ಅತ್ಯಾಚಾರಗೈದು ಹತ್ಯೆಗೈದಿರುವ ಸುದ್ದಿ ನಮಗೆಲ್ಲ ಆಘಾತ ತಂದಿದೆ. ಬದುಕಿ ಬಾಳಬೇಕಾಗಿದ್ದ ಹೆಣ್ಣು ಮಗಳು ಸಮಾಜದ ದೌರ್ಜನ್ಯಕ್ಕೆ ಬಲಿಯಾಗಿದ್ದು ಖಂಡನೀಯ.
ಇದು ಶಿರ್ಸಿಯ ಅರುಣೋದಯ ಸಂಸ್ಥೆ ಕಟುವಾದ ಶಬ್ದಗಳಿಂದ ಖಂಡಿಸುತ್ತದೆ. ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಕೃತ್ಯ ಪದೇ ಪದೇ ಮರುಕಳಿಸುತ್ತಿದೆ. ಇನ್ನು ಮುಂದೆ ಆದರೂ ಇಂತಹ ಘಟನೆ ನಡೆಯದಂತೆ ನೋಡಿಕೊಳ್ಳಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ಘಟನೆಯ ತಪ್ಪಿತಸ್ಥರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆಯಾಗಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯ ಅತ್ಯಾಚಾರದ ಘಟನೆಗಳು ನಡೆಯುವುದು ಕೊನೆಗೊಳ್ಳಬೇಕು. ಈ ವಿಚಾರಣೆ ನಡೆಸಲು ವಿಶೇಷ ನ್ಯಾಯಾಲಯವನ್ನು ಸ್ಥಾಪಿಸಿ ಆರೋಪಿಗಳಿಗೆ ಅತಿ ಶೀಘ್ರ ಶಿಕ್ಷೆ ಆಗುವಂತೆ ನೋಡಿಕೊಳ್ಳಬೇಕೆಂದು ಅರುಣೋದಯ ಸಂಸ್ಥೆ ಶಿರಸಿ ವತಿಯಿಂದ ಶಿರಸಿ ಉಪವಿಭಾಗದ ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇನ್ನು ಸದರಿ ಮನವಿಯನ್ನು ಸ್ವೀಕರಿಸಿದ ಗ್ರೇಡ್ 2 ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಇವರು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ರವಾನಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅರುಣೋದಯ ಸಂಸ್ಥೆ ಅಧ್ಯಕ್ಷರಾದ ವಿನಾಯಕ್ ಶೇಟ್, ಟ್ರಸ್ಟಿಗಳಾದ ಸುಭಾಷ್ ಮಂಡೂರ್ ಹಾಗೂ ಚಂದ್ರಕಾಂತ್ ಬವಾರ್, ಮಹಿಳಾ ಕಾರ್ಯಕ್ರಮ ಸಂಯೋಜಕಿ ಸವಿತಾ ಮಂಡೂರ್, ಪರ್ವೇಸ್ ಖಾನ್ ಮತ್ತು ಅರುಣೋದಯ ಸಂಸ್ಥೆಯ ಹಲವಾರು ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ಶ್ರೀ ರಾಘವೇಂದ್ರ ಮಠ ಶಿರಸಿ ಶ್ರೀರಾಯರ 353ನೇ ಆರಾಧನಾ ಮಹೋತ್ಸವ. ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವವು ಇದೇ ಬರುವ ಆಗಸ್ಟ್ 20ರ ಮಂಗಳವಾರ, 21ರ ಬುಧವಾರ ಮತ್ತು 22 ಗುರುವಾರದಂದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದೆ. ಆ ದಿನಗಳಲ್ಲಿ ಪ್ರತಿದಿನ ಮುಂಜಾನೆ ಧಾರ್ಮಿಕ ಕಾರ್ಯಕ್ರಮ, ಮಧ್ಯಾಹ್ನ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಆರಾಧನಾ ಮಹೋತ್ಸವದಂದು ನಡೆಯಲಿರುವ ವಿವಿಧ ಸೇವಾ ವಿವರಗಳಿಗೆ ಮಠದ ಕಾರ್ಯಾಲಯವನ್ನು ಸಂಪರ್ಕಿಸಲು ಕೋರಲಾಗಿದೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವವರು ಅಧ್ಯಕ್ಷರು ಮತ್ತು ಸದಸ್ಯರು, ಶ್ರೀ ರಾಘವೇಂದ್ರ ಸೇವಾ ಸಮಿತಿ, ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಶಿರಸಿ. ನಾಮಧಾರಿ ಸಮಾಜದ ಕುಲಗುರುಗಳು ಹಾಗೂ ಧರ್ಮಸ್ಥಳ ಶ್ರೀರಾಮ ಕ್ಷೇತ್ರದ ಮಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ 25ನೇ ದಿನದ ಚಾತುರ್ಮಾಸ್ಯ ಕಾರ್ಯಕ್ರಮಕ್ಕೆ ಉಡುಪಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ನೂತನ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಆಗಮಿಸಿ ಸ್ವಾಮೀಜಿಗಳ ಮಂತ್ರಾಕ್ಷತೆ ಪಡೆದರು. ಈ ವೇಳೆ ಸ್ವಾಮೀಜಿ ಸಂಸದರನ್ನು ಗೌರವಿಸಿದರು. ಅದರಂತೆ ಬೆಹರಿನ್ ಬಿಲ್ಲವ ಸಂಘದ ಅಧ್ಯಕ್ಷ ಹರೀಶ್ ಪೂಜಾರಿ, ಮಾಜಿ ಅಧ್ಯಕ್ಷ ಅಜಿತ್ ಬಂಗೇರ್, ಕತಾರ ಬಿಲ್ಲವ ಸಂಘದ ಅಧ್ಯಕ್ಷ ದಿನಕರ್ ಪೂಜಾರಿ, ಮಾಜಿ ಅಧ್ಯಕ್ಷ ರಘುನಾಥ್ ಇವರು ಧ್ಯಾನ ಮಂದಿರಕ್ಕೆ ಆಗಮಿಸಿ ಸ್ವಾಮೀಜಿಗಳಿಂದ ಮಂತ್ರಾಕ್ಷತೆ ಪಡೆದರು. ಈ ವೇಳೆ ಮಾಜಿ ಶಾಸಕ ಸುನಿಲ್ ನಾಯ್ಕ್, ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷ ಕೃಷ್ಣ ನಾಯ್ಕ್, ಭಟ್ಕಳ ಬಿಜೆಪಿ ಮಂಡಳ ಅಧ್ಯಕ್ಷ ಲಕ್ಷ್ಮೀ ನಾರಾಯಣ್ ನಾಯ್ಕ್, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್, ಪಂಚಾಯತ್ನ ಮಾಜಿ ಅಧ್ಯಕ್ಷ ದಾಸ ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು 25ನೇ ದಿನದ ಚಾತುರ್ಮಾಸ್ಯದ ಸೇವಾ ಕಾರ್ಯಕ್ರಮದಲ್ಲಿ ಮಾವಳ್ಳಿಯ ಸಣಬಾವಿ ಕೂಟ ಪಾಲ್ಗೊಂಡು ಪಾದಪೂಜೆ ನೆರವೇರಿಸಿದರು. ಇನ್ನು ಮಧ್ಯಾಹ್ನ ಮಹಾಪೂಜೆಯ ನಂತರ ಸಾಮೂಹಿಕ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಅಂತೆಯೇ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿಸಲಾಯಿತು. ಕುಮಟಾದ ಪುರಸಭೆಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆಯನ್ನು ಚುನಾವಣಾಧಿಕಾರಿಗಳಾಗಿರುವ ತಹಶೀಲ್ದಾರ್ ಅವರು ಆಗಸ್ಟ್ 21ರಂದು ಮಧ್ಯಾಹ್ನ ನಡೆಸಲು ಸೂಚಿಸಿದ್ದು, ಈ ಕುರಿತು ಸದಸ್ಯರೆಲ್ಲರಿಗೂ ನೋಟಿಸ್ ಜಾರಿ ಮಾಡಲಾಗಿದೆ. ಘೋಷಿತ ಮೀಸಲಾತಿ ಅನ್ವಯ ನೂತನ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯವಾಗಿದೆ. ಇನ್ನು 22 ಸ್ಥಾನಗಳನ್ನು ಹೊಂದಿರುವ ಈ ಪುರಸಭೆಯಲ್ಲಿ ಬಿಜೆಪಿ 16 ಹಾಗೂ ಕಾಂಗ್ರೆಸ್ 6 ಸ್ಥಾನವನ್ನು ಹೊಂದಿದೆ. ಹೀಗಾಗಿ ಅಧ್ಯಕ್ಷ ಸ್ಥಾನ ಪಡೆದುಕೊಳ್ಳಲು ಬಿಜೆಪಿಯ ಮಹಿಳಾ ಸದಸ್ಯರಲ್ಲಿ ತುರುಸು ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕುಮಟಾ ಬಿಜೆಪಿ ಮಂಡಳ ಅಧ್ಯಕ್ಷ ಜಿಐ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ಪಕ್ಷದ ಪುರಸಭೆ ಸದಸ್ಯರ ಅಭಿಪ್ರಾಯ ಸಂಗ್ರಹಣೆ ಸಭೆ ನಡೆಯಿತು. ಇನ್ನು ಸಭೆಯಲ್ಲಿ ಸುಮತಿ ಭಟ್, ಪಲ್ಲವಿ ಮಡಿವಾಳ್, ಶೈಲಾ ಗೌಡ, ಸುಶೀಲಾ ನಾಯ್ಕ್ ಹಾಗೂ ಮೋಹಿನಿ ಗೌಡ ತಾವು ಅಧ್ಯಕ್ಷ ಪದವಿ ಆಕಾಂಕ್ಷಿಗಳು ಎಂದು ತಮ್ಮ ಹೆಸರನ್ನು ಸಭಾಧ್ಯಕ್ಷರಿಗೆ ನೀಡಿದರು. ಅದರಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮಹೇಶ್ ನಾಯ್ಕ್ ಬಿಟ್ಟು ಬೇರೆ ಹೆಸರನ್ನು ನೀಡಲಾಗಿಲ್ಲ ಎನ್ನಲಾಗಿದೆ. ಇನ್ನು ಅಧ್ಯಕ್ಷ ಉಪಾಧ್ಯಕ್ಷರ ಹೆಸರನ್ನು ಸ್ವೀಕರಿಸಿದ ಸಭಾಧ್ಯಕ್ಷರು ಪ್ರತಿಯೊಬ್ಬ ಸದಸ್ಯರ ಸಭಾಭಿಪ್ರಾಯವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿದರು. ಈ ರೀತಿ ಸಂಗ್ರಹಿಸಿದ ಅಭಿಪ್ರಾಯ ಪತ್ರಗಳನ್ನು ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಶಾಸಕರನ್ನು ಒಳಗೊಂಡ ಕೋರ್ ಕಮಿಟಿ ಮುಂದೆ ಇಡುತ್ತೇವೆ. ನಂತರ ಕಮಿಟಿ ಸಭೆ ನಡೆಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಯಾರು ಎಂಬುದನ್ನು ಅಂತಿಮಗೊಳಿಸಲಾಗುತ್ತದೆ ಎಂದು ಉಪಸ್ಥಿತ ಸದಸ್ಯರಿಗೆ ತಿಳಿಸಿ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು. ಇನ್ನು ಕೋರ್ ಕಮಿಟಿ ಸಭೆ ಆಗಸ್ಟ್ 20ರಂದು ಬೆಳಗ್ಗೆ ನಡೆಯಲಿದ್ದು, ಈ ಸಭೆ ಕುಮಟಾ ಪುರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಯಾರು ಎಂಬುದನ್ನು ನಿರ್ಧಾರ ಪ್ರಕಟಿಸಲಿದೆ. ಹಳೇಳ ಪಟ್ಟಣದ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ಗೆಲ್ಲುವ ಮೂಲಕ ಅಧಿಕಾರ ವಹಿಸಿಕೊಂಡಿದೆ. ದ್ರೌಪದಿ ಅಕ್ಸರ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಲಕ್ಷ್ಮೀ ವಡ್ಡರ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಇನ್ನು ಪುರಸಭೆಯ ಒಟ್ಟು 23 ಸದಸ್ಯರಲ್ಲಿ ಕಾಂಗ್ರೆಸ್ 15 ಹಾಗೂ ಬಿಜೆಪಿ 7, ಜೆಡಿಎಸ್ 1 ಸದಸ್ಯರ ಸ್ಥಾನವಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ದ್ರೌಪದಿ ಅಕ್ಷರ್, ಬಿಜೆಪಿಯ ಸಂಗೀತಾ ಜಾಧವ್ ಕಣದಲ್ಲಿದ್ದರು. ಇನ್ನು ಕಾಂಗ್ರೆಸ್ನ ದ್ರೌಪದಿ ಅಕ್ಷರ್ ಅವರು ಬಿಜೆಪಿಯ ಸಂಗೀತ್ ಜಾಧವ್ ಅವರನ್ನು 10 ಮತಗಳಿಂದ ಸೋಲಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಅಂತೆ ಕಾಂಗ್ರೆಸ್ನ ಲಕ್ಷ್ಮೀ ವಡ್ಡರ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಳಿಕ ಮಾತನಾಡಿದ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ನೂತನವಾಗಿ ಆಯ್ಕೆಯಾದ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದಿಸಿದರು. ಇನ್ನು ಹಳಿಯಾಳ ಪಟ್ಟಣವು ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ಮತ್ತು ಬೇರೆ ಬೇರೆ ಕಡೆಯಿಂದ ಅನೇಕ ಜನರು ವಲಸೆ ಬರುತ್ತಿರುವುದರಿಂದ ಜನರಿಗೆ ಎಲ್ಲಾ ರೀತಿಯ ಅನುಕೂಲವಾಗುತ್ತಿದೆ ಎಂದು ಹೇಳಿದರು. ಇನ್ನು ವಿವಿಧ ಇಲಾಖೆಗೆ ಬರುವ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ದೊಡ್ಡ ವ್ಯಕ್ತಿಯವರೆಗೆ ಅವರನ್ನು ಕೂರಿಸಿ ಸಮಸ್ಯೆಗಳನ್ನು ಆಲಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅಜರ್ ಬಸರಿಕಟ್ಟಿ ಹಾಗೂ ಮಾಜಿ ಉಪಾಧ್ಯಕ್ಷರಾದ ಸುವರ್ಣ ಮಾದರ್, ಉಮೇಶ್ ಬೋಲ್ಶೆಟ್ಟಿ, ರೆಹನ್ ಬಾನು ಜಂಬುವಾಲೆ, ನಸರುತ್ ಬಸಾಪುರ್, ಫಯಾಜ್ ಶೇಖ್ ಹಾಗೂ ಬಿಜೆಪಿ ಸದಸ್ಯ ಸಂತೋಷ್ ಘಾಟ್ಕಾಂಬ್ಳೆ, ಉದಯ್ ಹುಲಿ, ಶಾಂತಾ ಹಿರೇಕರ್, ಚಂದ್ರಕುಮಾರ್, ರೂಪಾಗಿರಿ ಸೇರಿದಂತೆ ಪುರಸಭೆ ಇತರ ಸಿಬ್ಬಂದಿಗಳು ಹಾಜರಿದ್ದರು. ಇನ್ನು ತಾಲೂಕು ದಂಡಾಧಿಕಾರಿ ಪ್ರವೀಣ್ ಹುಚ್ಚಣ್ಣನವರವರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು. ಶಿರಸಿಯ ಶ್ರೀ ಶಿವಗಂಗಾ ಸಂಜೀವಿನಿ ಒಕ್ಕೂಟ ಕೋಡ್ನಗದ್ದೆ, ಲಯನ್ಸ್ ಕ್ಲಬ್ ಶಿರಸಿ, ನಾರಿ ಶಕ್ತಿ ಗ್ರಾಮೀಣ ವಿಭಾಗ ವಾನಳ್ಳಿಯವರ ಸಂಯುಕ್ತಾಶ್ರಯದಲ್ಲಿ ಮಲೆನಾಡು ಹಸಿರು ಹಬ್ಬ ಕಾರ್ಯಕ್ರಮವು ತಾಲೂಕಿನ ಜಡ್ಡಿಗದ್ದೆಯ ಶಾಲ್ಮಲಾ ಸಭಾಭವನದಲ್ಲಿ ನಾರಿ ಶಕ್ತಿ ಸದಸ್ಯರಾದ ಶ್ರೀಮತಿ ತಾರಾ ಹೆಗಡೆ ಸಂಗಡಿಗರೊಂದಿಗೆ ಪರಿಸರ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿರಸಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಅಶ್ವಥ್ ಹೆಗಡೆ ಉದ್ಘಾಟಿಸಿ ಪ್ಲಾಸ್ಟಿಕ್ ಮುಕ್ತವಾದ ಕೆಲವೊಂದು ಅಂಶವನ್ನು ಮತ್ತು ವಸ್ತುವನ್ನು ತ್ಯಜಿಸಿ ಪರಿಸರ ಕಾಳಜಿಯನ್ನು ಸ್ವಲ್ಪ ಮಟ್ಟಿಗಾದರೂ ಬೆಳೆಸಿಕೊಳ್ಳೋಣ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಎಂಜೆಎಫ್ ರಮಾ ಪಟವರ್ಧನ್ ಮಹಿಳೆಯರ ಆರ್ಥಿಕ ಬಲ ವೃದ್ಧಿಯಾಗಲು ಮತ್ತು ಮಹಿಳೆಯರ ಸಂಘಟನೆಯಲ್ಲಿ ಸಂತೋಷವನ್ನು ಕಾಣುವಂತ ಮಹಿಳೆಯರ ಕುರಿತು ಮನಮುಟ್ಟುವಂತೆ ಮಾತನಾಡಿದರು. ಇನ್ನು ಒಕ್ಕೂಟದ ಸದಸ್ಯ ಕಿರಣ್ ಹೆಗಡೆ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ನಂತರ ನಾರಿ ಶಕ್ತಿ ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀಮತಿ ಅಂಜನಾ ಹೆಗಡೆ ಗಿಡ ಬೆಳೆಸಿ ಆರ್ಥಿಕವಾಗಿ ಪ್ರಬಲರಾಗಬೇಕೆಂದು ವಿವರಿಸಿದರು. ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿ ಪರ್ಯಾವರಣ ಪ್ರಮುಖ ಬೆಂಗಳೂರಿನ ಸುಮಾ ಹಾಸ್ಯಗಾರ್ ಇವರು ಪ್ಲಾಸ್ಟಿಕ್ ದಿನ ಬಳಕೆ ವಸ್ತುವಿನಿಂದ ಆಗುವ ಅನಾಹುತದ ಕುರಿತು ತಿಳಿಸಿಕೊಟ್ಟರು. ನಂತರ ಲಯನೆಸ್ ರಾಜಲಕ್ಷ್ಮಿ ಹೆಗಡೆ ಔಷಧಿ ಸಸ್ಯಗಳನ್ನು ಬೆಳೆಸುವ ಹಾಗೂ ಅದರ ಉಪಯೋಗಗಳ ಬಗ್ಗೆ ವಿವರಿಸಿದರು. ಇದೇ ವೇಳೆ ನಡೆದ ಔಷಧಿ ಸಸ್ಯಗಳನ್ನು ಗುರುತಿಸುವ ಸ್ಪರ್ಧೆಯಲ್ಲಿ ಶ್ರೀಮತಿ ಉಷಾ ಭಟ್ ಆರೆಕೊಪ್ಪ ಪ್ರಥಮ ಬಹುಮಾನ, ದಿವ್ಯಾ ಭಟ್ ದ್ವಿತೀಯ ಬಹುಮಾನ, ಸುವರ್ಣ ಹೆಗಡೆ ತೃತೀಯ ಬಹುಮಾನ ಹಾಗೂ ಲತಾ ಹೆಗಡೆ ಮತ್ತು ಸುಷ್ಮಾ ಎಸ್ ಪೂಜಾರಿ ಸಮಾಧಾನಕರ ಬಹುಮಾನ ಪಡೆದರು. ಇನ್ನು ನಾರಿ ಶಕ್ತಿಯಿಂದ ಸಕ್ರಿಯವಾಗಿ ತೊಡಗಿಕೊಂಡ ಶ್ರೀಮತಿ ತಾರಾ ಎಸ್ ಹೆಗಡೆ ಮತ್ತು ಸುನಂದ ಹೆಗಡೆ ಕಡೆಮನೆ ಇವರನ್ನು ಗುರುತಿಸಿ ಗೌರವಿಸಲಾಯಿತು. ಉಷಾ ಭಟ್ ಹಾಗೂ ಸುವರ್ಣ ಹೆಗಡೆ ಅತಿಥಿಗಳನ್ನು ಪರಿಚಯಿಸಿದರು. ಇನ್ನು ಗೌರವ ಸಮರ್ಪಣೆ ಮತ್ತು ವಂದನಾರ್ಪಣೆಯನ್ನು ಲಯನೆಸ್ ಸುಮಂಗಲ ಹೆಗಡೆ ನಡೆಸಿಕೊಟ್ಟರೆ ಶ್ರೀಮತಿ ದಿವ್ಯಾ ಶಾಸ್ತ್ರಿ ಸ್ವಾಗತಿಸಿ ಕಾರ್ಯಕ್ರಮದ ನಿರೂಪಣೆಯನ್ನು ರೇಖಾ ಹೆಗಡೆ ನಡೆಸಿಕೊಟ್ಟರು. ಸುಮಾರು 75 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದುಕೊಂಡರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಸುನಂದ ಹೆಗಡೆ ಅವರು ಹರ್ಷ ವ್ಯಕ್ತಪಡಿಸಿ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮ ನಡೆಯಲಿ ಎಂದು ಆಶಿಸಿದರು. ಜಿ ರಾಘವೇಂದ್ರ ಮಯ್ಯ ಮತ್ತು ಕೋಡಿ ವಿಶ್ವನಾಥ್ ಗಾಣಿಗ ಅವರ ಸಾರಥ್ಯದ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿ ಹಾಲಾಡಿ ಕುಂದಾಪುರ ತಾಲೂಕು ಇವರ ವತಿಯಿಂದ ದಾಂಡಲಿಯ ಕಲಾಶ್ರೀ ಸಂಸ್ಥೆಯ ಸಹಕಾರದೊಂದಿಗೆ ನಗರದ ಕುಳಗಿ ರಸ್ತೆಯ ಶ್ರೀ ವಿದ್ಯಾಧಿರಾಜ ಸಭಾಭವನದಲ್ಲಿ ನಡೆದ ಶಿವಶಕ್ತಿ ಗುಳಿಗ ಎಂಬ ಉಚಿತ ಯಕ್ಷಗಾನ ಪ್ರದರ್ಶನವು ಅದ್ಭುತವಾಗಿ ಜರುಗಿ ಅಪಾರ ಜನಮನ ರಂಜಿಸಿತು. ಇದೇ ಸಂದರ್ಭದಲ್ಲಿ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿಯ ಪರವಾಗಿ ಕಲಾಶ್ರೀ ಸಂಸ್ಥೆ ಅಧ್ಯಕ್ಷರಾದ ಎಸ್ ಪ್ರಕಾಶ್ ಶೆಟ್ಟಿ ಮತ್ತು ಉದ್ಯಮಿ ವಿಶ್ವನಾಥ್ ಶೆಟ್ಟಿ ಅವರನ್ನು ಮೇಳದ ಮುಖ್ಯಸ್ಥರಾದ ಜಿ ರಾಘವೇಂದ್ರ ಮಯ್ಯ ಮತ್ತು ಕೋಡಿ ವಿಶ್ವನಾಥ್ ಗಾಣಿಗ ಅವರು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕಲಾಶ್ರೀ ಸಂಸ್ಥೆ ಪದಾಧಿಕಾರಿಗಳಾದ ಸುರೇಶ್ ಕಾಮತ್, ಬಿಎನ್ ವಾಸರೆ, ಸುಧಾಕರ್ ಶೆಟ್ಟಿ, ಸಂಜೀವ್ ಮೊಗವೀರ್, ಶೇಖರ್ ಪೂಜಾರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಯಕ್ಷಗಾನದಲ್ಲಿ ಕಲಾವಿದರ ಮನೋಜ್ಞ ಅಭಿನಯ ಗಮನ ಸೆಳೆಯಿತು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯ ಬಗ್ಗೆಯೂ ಕಲಾವಿದರು ಆಡಿದ ಮಾತುಗಳು ಪ್ರೇಕ್ಷಕರನ್ನು ನಗೆಗಡಲಲ್ಲಿ ತೇಲಾಡಿಸಿತು. ಇನ್ನು ಭಾರತದ ಮಹಿಳೆಯರನ್ನು ಪೂಜ್ಯ ಭಾವನೆಯಿಂದ ಗೌರವಿಸುವ ನಮ್ಮ ಸಂಸ್ಕೃತಿಯ ಬಗ್ಗೆ ನೀಡಿದ ವಿವರಣೆ ಅತ್ಯುತ್ತಮವಾಗಿತ್ತು. ಇನ್ನು ಎರಡನೇ ಮದುವೆಯಾದ ಬಗ್ಗೆಯ ವಿವರಣೆಯಂತೂ ವಾರೆ ವಾ ಎಂದೆನಿಸಿತು. ಮೊಬೈಲ್ ಎಂಬ ಜಂಗಮ ವಾಹಿನಿಯನ್ನು ಮಕ್ಕಳ ಕೈಗೆ ಕೊಟ್ಟು ಮಕ್ಕಳನ್ನು ಉನ್ನತ ಸಂಸ್ಕಾರದಿಂದ ದೂರ ಮಾಡಬೇಡಿ ಎಂಬ ಸಂದೇಶ ಮನಮುಟ್ಟುವಂತಿತ್ತು. ಒಟ್ಟಿನಲ್ಲಿ ಅತ್ಯುತ್ತಮ, ಅಮೋಘ, ಅವಿಸ್ಮರಣೀಯ ಯಕ್ಷಗಾನವನ್ನು ನೋಡಿದ ಸುಂದರ ಸಮಯ ಪ್ರೇಕ್ಷಕರದಾಗಿತ್ತು. ಇನ್ನು ಈ ಯಕ್ಷಗಾನ ಪ್ರದರ್ಶನವನ್ನು ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ಯಶಸ್ಸಿಗೆ ಕಲಾಶ್ರೀ ಸಂಸ್ಥೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಕಲಾವಿದರು ಶ್ರಮಿಸಿದರು.